ಕಂಡ್ಲ ನೀನು ಎರ್ತಿಗೆ ಏನಕ್ಕೆ ನಾನು ಮಾಡಿದೆ ಮೋಸನ. ನಾನು ಬರೋ ಗಂಟ ಹೋಗಲ್ಲ ಮತ್ತೆ ಯಾವಾಗಲೂ ಹೋಗಿ ಉಳ್ಕೊಳ್ದೋದಳು. ಈಗ ರೋನ್ ಕರ್ಗ ಓದ್ಲಲ್ಲ ನಾನು ಅವಳು ಅದೇ ಮೇಲೆ ಇದ್ನ ಬದಿ ಮೇಲೆ ಇದ್ನ ಏನು ಕೊಡಬಾರ್ದು ಶಿಕ್ಷೆ ಕೊಟ್ಟಿದ್ದಲ್ಲ ಅಳತೆ ಕೊಟ್ಟಿದ್ದಲ್ಲ ನಾನು ಊಟ ಸಾಮಾನ್ಯನ ಅಳತೆ ಕೊಡ್ತಿದ್ದೆ ನನ್ನ ಎರ್ತಿಗೆ. ಈ ಕೆಲಸ ಮಾಡಿದ್ಲಲ್ಲ ಕರ್ಕೊಂಡು ಹೋಗೋಳೆ ಕರ್ಕೊಂಡು ಹೋಗುನ. ಏಕೆ ನನಗೊಂದು ಹೊತ್ತು ಅಡುಗೆ ಮಾಡಿಕ್ಬಿಟ್ಟಿರಿ ನೀನು ಎರ್ತಿ ಸಮದೋಯ್ತಿದ್ಲ ಕೈ ಸಮದೋಯ್ತಿದ್ವ ಕೈಗೆ ಲಕ್ಕು ಹೊಡಿತಿತ್ತು ಅವಳಿಗೆ ನನಗೆ ಅಡುಗೆ ಮಾಡಿಕ್ಬಿಟ್ಟಿದ್ರೆ. ನಮಗೂ ಒಬ್ಬನೇ ಮಗಕ್ಕಲ್ಲ ನೀನು ಒಬ್ಬನೇ ನೀನು ಮಾಡ್ದಾನೆ ನೀನು ಮಾಡಿಸ್ತಾನೆ ಇನ್ಯಾರ್ಲ ಮಾಡ್ಸೋರು ಅವ್ರು ಕರ್ಕೊಂಡು ಅವಳು ಎದ್ಬಿಟ್ಲಲ್ಲ ನನಗೆ ಅಡುಗೆ ಮಾಡಿಕ್ಕಲ್ಲ. ಹಾಂ ನಮ್ಮ ಕಷ್ಟ ಯಾರಲ್ಲ ನೋಡೋರು ನಮ್ಮ ಸುಖ ಯಾರಲ್ಲ ನೋಡೋರು. ಅವಳಿಗೆ ಮಾಡ್ಕೊಂಡು ಇರೋಕ್ಕಾಗ್ದೋದ್ರೆ ಮದುವೆನೇ ಯಾರ ಇನ್ನೊಂದ ನಮ್ಗೆ ಯಾರಲ್ಲ ಮಾಡೋರು. ನಮ್ಗೆ ಇನ್ನೊಬ್ಬ ಮಗ ಇದ್ದಲ್ಲ ಇನ್ನೊಬ್ಳು ಮಗಳವಳೆ ಇನ್ನೊಬ್ಬ ಮಗವನೇ ಕಣ ನೋಡ್ಕೊತಾರೆ ಏನಾಗಿದ್ದಲ್ಲ. ನಮ್ಗೆ ಯಾರಿದ್ದಾರೆ ನಾನು ಬಂದ ತಕ್ಷಣ ಓದ್ಲಲ್ಲ ಅವಳು. ನಾನು ಬಂದ ತಕ್ಷಣ ಅವ್ರು ಕರ್ಕೊಂಡು ಎದ್ಲಲ್ಲ ನಮ್ಮ ಕಷ್ಟ ಯಾರು ನೋಡೋರು ನಮ್ಮ ಕಷ್ಟ ಯಾರು ನೋಡೋರು ಅಂತವ. ಲೋಪ ನನ್ನ ಮಗನೇ ನೀನು ಕೊಟ್ಟಿರೋ ಸಾದ್ರ ಇಷ್ಟ ಆಗೋದಕ್ಕಲ್ಲ ನೀನು ಕೊಟ್ಟಿರೋ ಸಾದ್ರ ಅವ್ನು ಕರ್ಕೊಂಡು ಎದ್ಬಿಟ್ಲಲ್ಲ ಅವ್ನು ಕರ್ಕೊಂಡು ಎದ್ಬಿಟ್ಲಲ್ಲ ಇಲ್ಲಿ ನನಗೆ ಮಾಡೋರು ಯಾರು ಕಳ್ಸೋಳರು ಅವನ್ನ ಅವ್ರು ಅವ್ನಿಗೆ ಎಷ್ಟು ಬೇಕು ಅನ್ನೋದಾಗಿ ಕಳ್ಸೋಳು. ನೀನು ಜೊತೆಗೊಂದಿಷ್ಟು ಬೆಂಕಿ ಇಕ್ಕ ನೀವು ಕೊಟ್ಟಿರೋ ಸಾದ್ರಗಳು ಹಂಗೆ ಆಗಬೇಕಲ್ಲ ಎರ್ತಿರ್ನ ನಮ್ಗೆ ಎಲ್ಲ ಮಾಡೋರು ಮಾಡಿಸ್ಲಾವಳೆ ಅವಳನ್ನ ಕರ್ಕೊಂಡ್ಬಂದು ಕರ್ಕೊಂಡು ಹೊಂಟೋಗಳಲ್ಲ. ಸುಮ್ಮನಿರಮ್ಮ ನೀನು ಆಡ್ತೇವ ನಾನು ನೋಡ್ತೇನೆ ಸುಮ್ಮನಿರಮ್ಮ ನೀನು ಏನಕ್ಕೆ ಹಿಂಗೆ ಆಡ್ತೀಯಮ್ಮ ನೀನು ಏನಕ್ಕೆ ಹಿಂಗೆ ಆಡ್ತಿದೀಯ ನಿನ್ಗೆ ಮಾಡೋಕ್ಕಿಲ್ಲ ಅಂತ ಅಂದ್ಲ ಅವಳು. ನೀನು ಯಾವ್ಯಾವ ಥರ ಆಡ್ತಿದ್ದೀಯ ಅವ್ರ ಅಮ್ಮಂಗೆ ಅವಳು ಮುಂದ್ಗಡೆ ಹಂಗೆಲ್ಲ ಮಾತಾಡಿದಾಗ ಅವಳಿಗೆ ಎಷ್ಟು ಮನ್ಸು ನೋಯ್ಕಿಲ್ಲ ಎಷ್ಟು ಮನ್ಸು ನೋಯ್ಕಿಲ್ವಮ್ಮ ಮನ್ಸು ಅವಳಿಗೂ ಮನ್ಸತ್ವ ಅನ್ನೋದು ಅದೇ ತಾನೇ ಅದಕ್ಕೂ ನೋವಾಯ್ತದೆ ಅನ್ನೋದು ಅರ್ಥ ಮಾಡ್ಕಮ್ಮ. ನಿನಗೆ ಮಾತ್ರ ಮನ್ಸು ನೋವಾಯ್ತದೆ ಬೇರೆ ಮನ್ಸು ಇಲ್ಲ ಅಂತ ತಿಳ್ಕೊಬಿಡ್ತೀಯಲ್ಲ ನೀನು. ಓಸಿದೆ ಅರ್ಥ ಮಾಡ್ಕೋಬೇಕು ಮನ್ಸ ಏನ್ರಮ್ಮ ನೀವು ಕಷ್ಟ ಅನ್ನೋದು ಎಲ್ರಿಗೂ ಇರ್ತದೆ. ಇವತ್ತು ಅವ್ರಿಗೆ ಬಂದಿರ್ಬೋದು ನಾಳೆ ನಮ್ಮನ್ನು ಬಿಟ್ಟಿದ್ದಲ್ಲ ಹುಟ್ಟಿದ ಮನ್ಸ ಯಾರು ಹಂಗೆ ಇರೋಕ್ಕಿಲ್ಲ ಸಾಯನೇಬೇಕು ಎಂಥ ಮನ್ಸು ಗೊತ್ತು ರೋಗ ಬರನೇಬೇಕು ಹಂಗೆ ಅನ್ಕೊಂಡು ಅಷ್ಟು ಕೀಳವಾಗಿ ನೋಡಿದ್ರೆ ನಾಳೆ ದಿವಸ ನಮಗೆ ಬಂದಾಗ ನಮ್ಮನ್ನು ಜನ ಕೀಳಾಗಿ ನೋಡ್ತಾರೆ. ಈಗ ನನಗೆ ಬರ್ಬೇಕಾ ಹೊಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಬಿಡು ಹೊಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅಲ್ಲ ಹೊಸಿ ಚೆನ್ನಾಗಿ ನೋಡ್ಕೊಂಡಿಯಪ್ಪ ನೀನು ಭಾಳ ಚೆನ್ನಾಗಿ ನೋಡ್ಕೊತೀಯ ನೀನು. ನಿಮ್ಮ ಮುಂದ್ಗಡೆ ಬಂದ್ಬಿಡ್ಬೇಕು ರೋಗಗಳು ಬ್ಯಾಟ್ರಿ ನಮ್ಗೆ ಸಾಯಿಸ್ಬಿಡ್ತೀಯ ಬೇಕಾದ್ರೆ ನೀನು ಅಲ್ಲ ಕಂಡವ್ರಿಗೋಸ್ಕರ ಬಾಯ್ ಬಿಟ್ಕೊಂಡು ನಿಂತಿದ್ದಿ. ಲೋಪ ನನ್ನ ಮಗನೇ ನಿಮ್ಮ ಮಕ್ಕ ಬೆಂಕಿ ಮೊದಲು ಒಂದು ಮಗಿನ ಮಾಡ್ಕೊಳ್ಳೋ ಗುಲಾಮ ಅಂತ ಎಷ್ಟು ದಿವಸ ಉಗಿತದಲ್ಲ ಕಂಡವ್ರ ಮನೆ ಉದ್ಧಾರ ಮಾಡಿ ಚಿನ್ನು ಓದಿಸ್ಬೇಕು ಅಂದ್ಕೊಂಡು ಓದಿಸ್ತಾ ಇದೆಯಲ್ಲ ಅವ್ಳು ಸಂಬಳ ತೆಗ್ದು ನಿನ್ಗೆ ಕೊಟ್ಟಳ ಸಂಬಳ ತೆಗ್ದು ನೀನು ಕೊಟ್ಟಾಳ ಚಿನ್ನು ಓದಿಸಕಂಡು ಮಕ್ಳು ಬೇಡ ಅನ್ಕೊಂಡು ಸುಮ್ಮನಾಗಿದೆಯಲ್ಲ. ಈಗ ಅವ್ಳು ಮದುವೆ ಮಾಡಕ್ಕೆ ನಿಂತಿದ್ಯಾ ಅದು ಯಾವ ಹಣೆ ಬರಂದ್ರೆ ನಿನಗೆ ಕಂಡವ್ರು ಮದುವೆ ಮಾಡೋಕ್ಕೆ ನಿನ್ನ ಹೆಸರು ಹೇಳ್ತಿಲ್ಲ ಅವಳು ನಿಮ್ಗೆ ಏನಾಗಬೇಕು ಅವಳು ಯಾರಲ್ಲ ಅವಳು ನಾಚಿಕೆವ ಒಂದು ಮುಗಿನ ಮಾಡ್ಕೋಬೇಕು ಅನ್ನೋ ಬುದ್ಧಿ ಇಲ್ವ ಗುಲಾಮ ನಿನಗೆ ಎಷ್ಟು ಸತಿ ಹೇಳ್ಬೇಕಲ್ಲ. ಅಲ್ಲ ಕಂಡವ್ರಿಗೋಸ್ಕರವ ಎರ್ತಿ ಸೀಮ್ಗಿಲ್ದು ಎರ್ತಿ ಕಟ್ಕೊಬಿಟ್ಟ ನೀನು ಸೀಮ್ಗಿಲ್ದು ಎರ್ತಿಯ ಎಲ್ಲೋದಿಯೇ ಇರು ನಮ್ಮ ಅಮ್ಮ ಪ್ರುಪ್ತಂಗೆ ಬಂದದ ಮಮ್ಮಲ್ಲಿ ಅಡುಗೆ ಮಾಡ್ಕೊಂಡಿರು ಕಳ್ಸ್ಬೇಕಾ ನಿಮ್ಮ ಅಮ್ಮ ಹೋದ್ರೆ ಅಂತ ಒಂದು ಮಾತು ಬತ್ತಲ ನಿನ್ನ ಬಾಯಿಲಿ ಹೋಗ್ಬಂದ್ಬಿಟ್ಟು ಕಳಿಸ್ಬಿಟ್ಟಾರ ನೀನು ಹಿಂಗೆ ಬುದ್ಧಿ ಕಲಿಯೋದು ನೀನು ಗುಲಾಮ್ ನನ್ನ ಮಗನೇ. ನಾನು ನಿನ್ನ ಜೀತ ಮಾಡ್ಕೊಂಡಿರಲ್ಲ ನನಗೆ ಹಣೆ ಬಂದಿದ್ದಲ್ಲ ಕರ್ಸ್ಲ ನಿನ್ನ ಎರ್ತಿ ಫೋನ್ ಮಾಡಿ ಬರ್ಲಂತೆ. ಅಮ್ಮ ನನ್ನ ಬಾಕಿ ಟೈಮ್ ಆಗಿದ್ರೆ ನಾನು ತಲೆಗೆ ಇಡ್ಸ್ಕೊತಿದ್ನ ಹುಷಾರಿಲ್ಲ ಕಣಮ್ಮ ಹುಷಾರಿಲ್ಲ ಡಾಕ್ಟ್ರು ಸೀರಿಯಸ್ ಅವರು ಈಗಿದ್ದರು ನಂಗಳಿಗಿದ್ದರು ಅಂತಾರೆ. ಆ ಕರ್ಮ ಧರ್ಮ ನಮಗೆ ಯಾಕಮ್ಮ ಬೇಕು ನಿನಗೆ ಆ ಕರ್ಮ ಕಟ್ಕೊಳಕ್ಕೆ ಹಿಂಗೆ ಮಾತಾಡ್ತಿದ್ಯಮ್ಮ ನೀನು ಯಾಕಮ್ಮ ಹಂಗೆ ಮಾತಾಡಿಯೇ ಬುಡಮ್ಮ ಯಾವ್ಯಾವ ಥರ ಚುಚ್ಚಿ ಮಾತಾಡಿದ್ದೀನಿ ನೀನು ಅಂತ ನನಗೆ ಗೊತ್ತಿಲ್ವಮ್ಮ ಅರ್ಥನೇ ಮಾಡ್ಕೊಳಕ್ಕೆ ಬಲ್ಲಮ್ಮ ನೀನು. ನಮ್ಮ ಪರಿಸ್ಥಿತಿ ಯಾರಲ್ಲ ಅರ್ಥ ಮಾಡ್ಕೊಳ್ಳೋರು ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳೋರು ಯಾರಿದ್ದಾರೆ ಹೇಳು. ಈಗ ನನಗೂ ಸೊಸೆ ಇರೋಳೆ ಒಬ್ಳು ತಾನೆ ನೀನು ಒಬ್ಬನೇ ತಾನೆ ಮಗ ನಮಗೂ ನಾನು ಸೊಸೆ ಕಲಿ ಉಣ್ಬೇಕು ಅನ್ನೋದು ಅದೇ ತಾನೆ. ಇವಳು ಅಡುಗೆ ಮಾಡಿ ಮಡಗ್ಬಿಡೋದು ಓ ಕಸಾರನೆ ಕದಾಕೊಂಡು ರೂಮ್ ಸೇರ್ಕೊಬಿಡೋದು ಅವ್ರ ಅಮ್ಮನಿಗೆ ಕೊಟ್ಬಿಡೋದು ಮಾತ್ರೆ ಕೊಟ್ಬಿಡೋದು ಹೊಸಾರ ಸೇರ್ಕೊಳ್ಳೋದು. ನನ್ನ ಮನೆಗಿದ್ರು ಕೇಳ್ಸಂಗಿಲ್ಲ ನನ್ನ ಮನೆಗಿದ್ರು ಹೇಳಿ ಊಟ ಮಾಡಿ ಅಂತ ಹೇಳ್ಸಂಗಿಲ್ಲ ಇಕ್ಕಂಗಿಲ್ಲ. ಏನು ನೀವು ಜೀತಕ್ಕೆ ಬಂದಿದ್ದ ನಾನು ಜೀತ ಮಾಡಕ್ಕೆ ಹೇಳು ಮನೆಗೆ ಜೀತಕ್ಕೆ ಬಂದಿದ್ದಲ್ಲ ನಾನು ಎದಳಿ ಅತ್ತೆ ಮೊದಲು ಊಟ ಮಾಡಿ ನೀವು ಅಂತ ಹೇಳ್ಸೋಳವಳು ಯಾಕೆ ಮುಡ್ಸ್ಕೊಬಿಟ್ಟಿರು ನನಗೆ ಏನು ರೋಗ ಬಂದಿತ್ತಾ ಮುಡ್ಸ್ಕೊಬಾರೋ ರೋಗ ಏನಾರು ಬಂದ್ಬಿಟ್ಟಿತ್ತಲ್ಲ ನನಗೆ ಯಾಕೆ ನೀನು ಹೇಳ್ಸ್ನಿಲ್ಲ ನಾನು ಹೇಳ್ಸಿಕ್ನಿಲ್ಲ. ನಮಗೂ ಆಸೆರಕ್ಕಿಲ್ವಾ ನನ್ನ ಸೊಸೆ ಕೈಲಿ ಮಾಡ್ಸ್ಕೊಂಡು ಉಣ್ಬೇಕು ಅಂದ್ಬಿಟ್ಟು ಲೋಪ ನನ್ನ ಮಗನೇ ಎರ್ತಿ ಅಂದ್ಕೊಂಡು ಎರ್ತಿ ತಲೆ ಮೇಲೆ ಕುಣ್ಸ್ಕೊಂಡು ಕುಂತಿದ್ದಿ ಅವನು ಅಪ್ಪನೂ ಕಾಲು ಕಸ ಮಾಡ್ಕೊಂಬಿಟ್ಟಿದ್ದೀನಿ ನೀನು ಕಾಲು ಕಸ ಮಾಡ್ಕೊಂಡಿದ್ದಿ ಅವಳನ್ನ ಅಂಬರಿ ಮೇಲೆ ಕುಣ್ಸ್ಕೊಂಡು ಕುಂತಿದ್ದು ತಲೆ ಮೇಲೆ ಕತ್ತಿ ಕುಣ್ಸ್ಕೊಂಡಿದ್ದಿ ಗೊತ್ತಾಯ್ತದೆ ಕಲಿಸ್ತಾಳಿರೋಳೆ ಸಾಮಾನ್ಯಗಳಲ್ಲ ಅವಳು ಬಂದು 3 ದಿವಸ ಆಗಿಲ್ಲ ಆಲೆ ಊರು ಕರ್ಕೊಂಡು ಇದ್ಲಲ್ಲ ಮತ್ತು ಇಷ್ಟು ದಿವಸ ಹೋಗಿರೋಳೆ ಇಷ್ಟು ದಿವಸ ಮತ್ತೆ ಯಾಕೆ ಹೋಗ್ಲಿಲ್ಲ ಇಷ್ಟು ದಿವಸ ಹೋಗ್ಬೇಡ ಅಂತ ಹೇಳಿದ ನೀನು ಹೋಗಿ ಕೂಡ್ದು ಅಂತ ಹೇಳಿದ ಇಲ್ಲ ನೀನೇ ಪ್ಲ್ಯಾನ್ ಮಾಡಿ ನಮ್ಮ ಅಮ್ಮನ ಅಡುಗೆ ಮಾಡಿಕ್ಬೇಡ ಅಂತ ಕಳಿಸ್ಬಿಟ್ಟ ನೀನೇ ಪ್ಲ್ಯಾನ್ ಮಾಡಿರ್ಬೇಕು ಎಲ್ಲೋ ಎಷ್ಟು ದಿನ ಹೋಗಿದ್ಲ ಯಾವಾಗ ಹೋಗಿದ್ಲ ಅವ್ರ ಊರಿಗೆ ಹೋಗಲ್ಲಿ ಇದ್ಲ ಯಾವಾಗಿದ್ಲು ನಾನು ಬಂದಕ್ಷಣ ಅಡುಗೆ ಮಾಡಿಕ್ಬೇಕಲ್ಲ ಅಂದ್ಬಿಟ್ಟು ಹೋದ್ಲ ಇವಳು ಗರ್ತಿ ಇವಳು ಇಂಥ ಗರ್ತಿಯ ಕರ್ಕೊಂಡು ಓಡಿಸ್ಕೊಂಡು ಹೋಗಿ ನೀನು ಮದುವೆ ಬೇಕಾಗಿತ್ತ ಯಾವತ್ತು ಹೋಗು ಅಪ್ಪನ ಮಾತು ಬೆಲೆ ಕೊಡ್ದಾನಿಯ ನನ್ನ ಮಗ 2 ಲಕ್ಷ ಕೂಟ್ರನ್ನೇ ಓಡಿಸ್ಬೇಕು ಅಂದ್ಬಿಟ್ಟು ತೆಗ್ದು ಕೊಟ್ಟನಲ್ಲ ನಾನು ಅದು ಓಡಿಸಿ ಕರ್ಕೊಂಡು ತಿರ್ಕೊಂಡು ನಿಂತ್ಕೊಂಡು ಚೆಂದ ನೋಡ್ಕೊಂಡು ಕರ್ಕೊಂಡು ಹೋಗಿ ಬಂದು ರಂಪ ಇಡ್ಸ್ತಲ್ಲ ನೀನು ಅವತ್ತೇ ಮಾನಮರ ಓದಿನ ಕಳ್ದೆ ನೀನು ನನ್ನ ಮಗ ಅನ್ಕೊಂಡು ನಿನ್ನ ತಲೆ ಮೇಲೆ ಕತ್ತಿಸ್ಕೊಂಡು ನಾನೇ ಮಾಡ್ಕೊಳ್ಳೋಂಥ ಕೆಲಸ ಅವತ್ತೇ ಮಾಡ್ಕೊಂಡಿವ್ ನಾನು ಆಯಿತಾ. ಇವತ್ತೇನು ಮಾಡಬೇಕಾಗಿಲ್ಲ ಇವತ್ತು ನಾನು ಬಂದೇ ಇಲ್ಲ. ಯಾವಾಗ ಬಂದಿದ್ದನಪ್ಪ ಇಲ್ಲಿ 15 ತಿಂಗಳಿರೋದ ಅಂದ್ಬಿಟ್ಟು ಯಾವಾಗ ಬಂದಿದ್ದನಲ್ಲ ನಾನು ಏನು ಇಲ್ಲೇ ಬಂದು ಕೂತ್ಕೊತಿದ್ನ ಏನೋ ನಮ್ಮ ಅತ್ತೆ ಅಪ್ರೂಪ್ತಂಗೆ ಬಂದವಳೆ ಎಷ್ಟು ದಿವಸ ಎಷ್ಟು ದಿವಸ ಚೆನ್ನಾಗಿ ಮಾತಾಡ್ಸೋದ ಕತೆ ಆಡ್ಸೋದ ಅನ್ನೋದು ಅವಳಿಗೆ ಬರ್ನಿಲ್ಲ. ಇಲ್ಲ ನೀನು ಅಯ್ಯೋ ನಮ್ಮ ಊನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ನಮ್ಮ ಅಮ್ಮನಿಗೆ ಅಡುಗೆ ಮಾಡು ಇಕ್ಕೊಡು ಒಳ್ಳೇದು ಕೆಟ್ಟದ್ದು ಮಾಡಿ ಇಕ್ಕು ನಮ್ಮ ಅಮ್ಮ ಅಪ್ರೂಪ್ತಂಗೆ ಬಂದದೆ ಅಂತ ಹೇಳೋಂಥ ಬುದ್ಧಿ ನಿನಗಿಲ್ಲ. ಯಾಕೊರ್ಲ ಹಿಂಗೆ ಬುದ್ಧಿ ಕಲ್ತಿದ್ದೀರಿ ನಾವು ಬಂದಿರೋದಕ್ಕೆ ನಿಮಗೆ ಕಷ್ಟ ಆಗಿರೋದ್ರಲ್ಲ ನಿಮ್ಮ ಹತ್ರ ಬಾಕೊಳ್ಳೆ ಪಡಿಬೇಕಲ್ವರ್ಲ ಕೇಳಿ ಮರುವಾದಿನ ಕರ್ಸೋಳನ್ನ ಮರುವಾದಿನ ರೋಗನ ಬಿಟ್ಬಿಟ್ಟು ಅವಳು ಇಲ್ಲಿ ಬರಲಿ ಬಂದು ನಂಗೆ ಮಾಡ್ಕೊಂಡಿರ್ಲಿ ಅಡುಗೆ ಅವ್ಳು ಕೆಲ್ಸಕ್ಕೆ ಹೋಗೋದು ಬೇಡ ಏನು ಬೇಡ
ಕದ ಹೊಚ್ಕೊಂಡು ರೂಮೊಳಗೆ ಸೇರ್ಕೊಬಿಟ್ರೆ ಕೆಲಸ ಮಾಡ್ತೇನೆ ಅಂತ ಅವಳು ಮಾಡೋದು ಬೇಡ ಬಿಡೋದು ಬೇಡ. ಅವಳು ಸಂಬಳ ಹಚ್ಕೊಂಡು ಇಲ್ಲಿ ಯಾರು ಜೀವನ ಮಾಡಬೇಕಾಗಿಲ್ಲ. 3 ವಾರದಿಂದ ಕರ್ಸೋಳನ್ನ ಕರ್ಸು, ಇಲ್ಲಿ ಮಾಡ್ಕೊಂಡಿರ್ಲಿ. ಇಲ್ಲ ನಡಿ ಊರಿಗೆ ನಡಿ, ಅಲ್ಲಿಂದ ಅಪ್ ಡೌನ್ ಮಾಡಿವೆ, ಅಲ್ಲೇ ಅಪ್ ಡೌನ್ ಮಾಡ್ಕೊಂಡಿರುವೆ ನೆಡ್ಲ. ಇಲ್ಲಿಂದ ಏನು ಬರಬೇಕಾಗಿಲ್ಲ, ಇಲ್ಲೇ ಮಾಡಬೇಕು, ಬಾಡಿಗೆ ಮನೆ ಮಾಡ್ಕೊಂಡೇ ಮಾಡಬೇಕು ಅನ್ನೋದಿಲ್ಲ. ನೀನು ಅಪ್ ಸರಿಯಾಗಿದ್ರೆ ಎಲ್ಲ ಸರಿಯಾಗಿರೋದು. ಮೊದಲೇ ನೀನು ಬುದ್ಧಿನೇ ಸರಿ ಇಲ್ವಲ್ಲ, ಇನ್ನೇನದದು ಇನ್ನು ಅವಳಿಗೆ ಹೇಳ್ಕೊಡ್ಬೇಕಾ? ಇನ್ನೂ ಸದಾ ಸಿಕ್ತಂಗೆ ಹಾಕಿಲ್ವಾ? ಅವಾಗ ನೋಡು ಬರೀ ಕಣಿ ಹುಡ್ಕದಿಯಲ್ಲಮ್ಮ ನೀನು. ನಿಮಗೆ ಮಾಡಿಸ್ಕೊಳಕ್ಕೆ ಯೋಗ್ಯತೆ ಬೇಕು ಕಣಮ್ಮ, ಸುಮ್ಮನೆ ನೀವು ಮಾತಾಡೋದಲ್ಲ ನೀವು. ಈಗ ಅವಳು ಮಾಡೋಕ್ಕಿಲ್ಲ ಅಂದ್ಲಮ್ಮ, ನೀನು ಬಂದಷ್ಟು ಕುಸ್ಕುಸಿನ ಮಾತಾಡ್ಸ್ನಿಲ್ಲಮ್ಮ. ನೀನೇ ಅವ್ರ ಅಮ್ಮನಿಗೆ ಬಾಯಿಗೆ ಬಂದಂಗೆ ಮಾತಾಡ್ದೆ ನೀನು. ಹುಷಾರಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಈಗ ಹಿಂಗೆ ಆಡ್ತಾ ಇದೆಯಲ್ಲ. ನಾನು ಎತ್ತಾಗೆ ಅಂತ ಸಾಯನೇ ಇಲ್ಲ. ಅವಳು ಕೇಳೋಣ ಇಲ್ಲ ನಿನ್ಗೆ ಹೇಳೋನು. ಒಂಚೂರು ಅರ್ಥ ಮಾಡ್ಕೋಬೇಕು ನನ್ನ ಸಿಚುವೇಶನ್ನು. ಅಯ್ಯೋ ನನಗೆ ಹೇಳಪ್ಪ, ಅವಳಿಗೆ ಕೇಳಗೆ ಪಪ್ಪ. ಅವಳಿಗೆ ಹೇಳಿಯ, ಅವಳಿಗೆ ಹೇಳಿದ್ರೆ ಬಿಟ್ಟಾಳ ನಿನ್ನ ಕತ್ತರು ಸಾಕ್ಬಿಡ್ತಾಳೆ. ನನಗೆ ಹೇಳು, ಅದೇನು ಉಗಿಬೇಕು ಉಗಿ ನನಗೆ. ಅವಳು ಗಂಟ ಹೋಗಿ ಅವಳು ಸುದ್ದಿಗೆ ಹೋದ್ರೆ ನೀನು ಬಿಟ್ಟಾಳ ಉಟ್ರ ಬಜ್ಜಿ. ಇದಕ್ಕೆ ಭಯ ಇದ್ದಿದ್ರೆ ಅವಳು ರೋಗನ್ ಕರ್ಕ ಹೋಯ್ತಿಲ್ಲ. ಈಗ ನಮ್ಮ ಅತ್ತೆ ಬಂದದೆ, ಈಗ ನಮ್ಮ ಅತ್ತೆಗೆ ಮಾಡ್ದನ ಹೋದ್ರೆ ನಮ್ಮ ಅತ್ತೆ ಏನಂದಳೋ ಏನಂತೋ ಅನ್ನೋದೊಂದು ಚೂರಾರಿ ಯತ್ನೆ ಮಾಡೋಳಾಗಿದ್ರೆ ಇವಳು ಹಿಂಗೆ ಆಡ್ತಿದ್ಲಪ್ಪ. ಹಿಂಗೆ ಆಡ್ತಿದ್ಲ ಹೇಳು ಅಲ್ಲ, ಯತ್ನೆ ಮಾಡೋಳಾಗಿದ್ರೆ ಈ ಥರ ಆಡ್ತಿದ್ಲ ಅವಳು. ಯತ್ನೆ ಮಾಡೋ ಶಕ್ತಿ ಇಲ್ದ ಹೊತ್ತಿಗೆ ಹಂಗೆ ಆಗಿರೋದು ಕತೆ ಅವಳು. ಆಡ್ಕೊಳ್ಳಿ ಆ ಥರ ಆಡೋಳು ಆಡಲಿ, ನಾನು ನೋಡ್ತೀನಿ ಎಷ್ಟು ದಿವ್ಸಗಂಟ ಆಟ ಆಡೋಳು ಅಂತವೆ. ಯಾವತ್ತಿದ್ರು ನಮ್ಮ ಮನೆಗೆ ಬರಬೇಕು ಹೊರತು ಅವ್ರ ಮನೆಗೆ ಹೋಗಿ ಹಾಕಿಲ್ಲ ಅವಳು. ಕಲಿಸ್ತೀನಿ ನಾನು ಏನು ಅಂತವೆ. ಕರ್ಸಿಗ ಫೋನ್ ಮಾಡು, ಬರಲಿ ಅವಳು. ಫೋನ್ ಮಾಡು, ಬಂದು ನಮ್ಮ ಅಮ್ಮನ ಕಡೆಗೆ ಮಾಡ್ಕೊಂಡಿರು. ಯಾಕೆ ಅಲ್ಲಿಗೆ ಹೋಗಿದ್ದೀಯ ಅಂತ ಉಗಿಕ್ಕೆ ಹಾಕೋಸ್ ಮಕ್ಕೆ. ಸುಮ್ಮನಿರಮ್ಮ, ಏನೋ ಕಷ್ಟಕ್ಕೆ ಅಂತಲೂ ಹೋಗಿರೋದವಳು, ಸುಖಕ್ಕೆ ಹೋಗಿದ್ದಾಳ. ನೀನು ಸುಮ್ಮನೆ ಒಳ್ಳೆ ಏನಮ್ಮ ಹಿಂಗೆ ಎಲ್ಲ ನನ್ನ ಮಗ ನನ್ನ ಸೊಸೆ ನಗ್ನಗಿತ ಇರಲಿ ಅಂತ ಆಸೆ ಮಾಡ್ತಾರೆ. ನೀನು ಹಿಂಗೆ ಆಡ್ತೀಯಲ್ಲಮ್ಮ ನೀನು. ಚೆನ್ನಾಗಿರ್ಬೇಡ್ದು ಅಂತ ನೀ ನಡಿಪದ್ದಿಯವ್ರು ಅರ್ಕೆ ಕಟ್ಕೊಂಡಿನಿ. ಚೆನ್ನಾಗಿರ್ಬೇಡಿ ಅಂತವೆ. ಓಲಲು ಒಂದೇಕರ್ನಾಗ ಮಾತಾಡಬೇಡ ಓಲ. ಒಂದೇಕರ್ ಬುದ್ಧಿ ಕಲಿಬೇಡ ಓಲ ನೀನು. ಒಂದೇಕರ್ ಬುದ್ಧಿ ಕಲ್ತ್ರೆ ದೇವರು ಒಳ್ಳೇದು ಕೊಟ್ಟದ್ಲ ನಿನಗೆ. ಒಳ್ಳೇದು ಕೊಟ್ಟದ ಹೇಳು. ಯಾವುದೇ ಕಾರಣಕ್ಕೂ ಇಲ್ಲ, ಯಾವುದೇ ಕಾರಣಕ್ಕೂ ಒಳ್ಳೇದು ಕೊಡೋಕ್ಕಿಲ್ಲ ದೇವ್ರು ನಿನಗೆ. ಅನ್ಭವಿಸ್ಬೇಕಾಯ್ತದೆ ನೀನು, ಅನ್ಭವಿಸ್ಬೇಕಾಯ್ತು ತಿಳ್ಕೊ. ನೀನು ಯೋಗ್ಯತೆ ಒಂದಿಷ್ಟು ಬೆಂಕಿ ನ್ಯಾಯವಾಗಿ ಬುದ್ಧಿ ಕಲಿ ನೀನು. ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಅಮ್ಮ ಸುಮ್ಮನಿರ ಮತ್ತಾಗ ತಾನೇ ತಿನ್ಬೇಡ ತಗ. ಈಗ ಹೋಗಳ್ತಾನೆ ಒಂಚೂರು ಅಡುಗೆ ಮಾಡ್ಕೊಡಕಮ್ಮ, ಹೊಟ್ಟೆ ಸಿಗ್ತದೆ. ಬರೀ ಆವಾಗ ನೋಡು ವಟ ಅನ್ನೋದು. ಈಗ ಏನು ಮಾಡ್ಬಿಡೋಣಮ್ಮ, ಅವಳು ಬಿಟ್ಬಿಡೋಣ, ಡೈವರ್ಸ್ ಕೊಟ್ಬಿಡೋಣ ನನ್ನ ಹೊತ್ತಿಗೆ. ಆಗ್ಲಾರ ನಿಮ್ಗೆ ನೆಮ್ಮದಿ ಸಿಕ್ಕದ. ಏನು ಮಾಡೋಣ ನಾನು ಎತ್ತಗೆಂತ ಸಾಯನ್ ನಾನು ಮುದ್ದೆಗೆ ಸಿಕ್ಕಾಕೊಬಿಟ್ಟು ಹೊತ್ತಾಗೆ ನನಗೆ ಹುಚ್ಚು ಬಂದ್ಬಿಟ್ಟದೆ. ಒಂದಲ್ಲ ಒಂದು ದಿವಸ ಹಿಂಗೆ ಆಡಿ ನಾನು ಲೂಜ್ ಬರ್ಸ್ಬಿಡ್ತೀರಿ ಎಲ್ಲ ಸೇರ್ಕೊಂಡು ನೀವು ಹೊತ್ತಾಗೆ. ಇಲ್ಲ ಅವಳಿಗೆ ಹೇಳಂಗಿಲ್ಲ, ಇತ್ತಾಗ ನಿನ್ಗೆ ಹೇಳಂಗಿಲ್ಲ. ಏನು ಹಿಂಗೆ ನನ್ನ ಪರಿಸ್ಥಿತಿ ಹಿಂಗೆ ಒಳ್ಳೆ ಕರ್ಮಾತಾಗೆ ನನಗೆ. ಕೆಲಸ ಮಾಡು, ನಿನಗೂ ನನಗೂ ನಿಮ್ಮ ಅಪ್ಪನಿಗೂ ನೀನು ಒಂದು ತೊಟ್ಟು ವೀಸಾ ಕೊಟ್ಬಿಡು. ನಿನ್ನ ಸುದ್ದಿಗೂ ಬರೀ ನಾನು ನಿನ್ನ ಆದಿಗೂ ಬರೀ ಇರೋನೊಬ್ಬ ಮಗ ಅಂತ ನಾವು ಬಟಾಡ್ತಾ ಇರೋದು. ನೀನು ಎತ್ತಿ ಕೊಟ್ಟಲೆ ಅಮ್ಮಾಗಿದ್ದು ಬಿಡುವೆ. ನಮಗೆ ಒಂದು ತೊಟ್ಟು ವೀಸಾ ಕೊಟ್ಬಿಡಪ್ಪ. ಏನಾರು ಅಂದ್ರೆ ಹಿಂಗೆ ಒಂದೊಂದು ಕೊಂಕು ಮಾತ್ಕೊಳಾಡಿ ನಮ್ಮ ಸಾಯಿಸ್ತೀರಿ ನೀವು. ಅಯ್ಯೋ ಹೋಗಪ್ಪ ತಗೆ. ಇದೇನು ಹಣೆ ಬರ ತಂದಿದ್ದಾನೋ ನಾನು. ನಿಮ್ದು ಏನಂತೂ ನನ್ನ ಜೀವ ಮಾದಲ್ಲಿ ತಂದಿಲ್ಲ ನನಗೆ ಅಂದ್ಬಿಡು. ಎಲ್ಲಿ ತರಕಾದದು ನಾದನೇ ಓದಿಸ್ಕೊಂಡು ಅತ್ತೆಗೆ ಹಾಸ್ಪಿಟ್ಲಿಗೆ ಬಿಲ್ ಕಟ್ಕೊಂಡು ಅತ್ತೆ ಸೇವೆ ಮಾಡ್ಕೊಂಡು ಎಡ್ತಿ ಸೇವೆ ಮಾಡ್ಕೊಂಡು ನಾದನೇ ಸೇವೆ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ನಿನ್ನ ನೆಮ್ಮದಿಯಲ್ಲಿ ಸಿಕ್ಕೋದು. ನೆಮ್ಮದಿ ಬೇರೆ ಸಿಗ್ತದೆ ನೆಮ್ಮದಿ. ಕೂತ್ಕಮ್ಮ ಲೂಜ್ ಗಿಜ್ ಬರ್ಸ್ಬಿಟ್ಟು ಯಾರಿಗಾರೆ ಏನಾರಿ ಮಾತಾಡಿ ಏನು ನೀನೇ ಸರಿಯಾ ನೀನು ಎತ್ತು ಏನತ್ತಾಗಿ ಮನೆ ಒಳಗಂತೂ ನಿಮ್ದು ಏನದೇ ಇಲ್ಲ ನಮಗೆ ಕತೆ. ಅದೇನು ಹಣೆ ಬರ್ತದಿದ್ದಾನೋ ನಾನು. ನನ್ನಿಂದಾನೆ ನಿನಗೆ ನಾವು ಓದ್ಕೊಂಡಿರೋದು. ಹೊಲಲ್ಲ ಎಡ್ತಿ ಕರ್ಕೊಂಡ್ಬಂದು ಹಚ್ಕಡೆಗೆ ಅದು ಬಸ್ತಾರೆ ಇಟ್ಕಲ್ಲ ಮೊದಲು ಆಮೇಲೆ ಮಾತಾಡುವೆ ನೀನು. ಅವ್ಳು ಕೊಟ್ಟವ್ರು ಕಳಕಾಕಿಲ್ಲ, ಇಲ್ಲಿ ಬರ್ತಾನೆ ಅನ್ಕೊಟ್ಟೆ ಅವ್ರ ಕಳಕ್ಕೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.